ಅರಬಿಕ್ ಡಿಸೈನ್ಸ್ ಎಲ್ಲ ಜಸ್ಟ್ ಫಾರ್ ಅರಬಿಕ್ ಡಿಸೈನ್ಸ್ಗೆ ಅಷ್ಟೇ ಅಲ್ಲ, ಎಲ್ಲ ಡಿಸೈನ್ಗೂ ನಾವು ಇನ್ಕ್ಲೂಡ್ ಮಾಡ್ತೀವಿ. ಈ ಟ್ರೆಡಿಷ್ನಲ್ ಆ್ಯಂಡ್ ಇಂಡಿಯನ್ ಮೆಹಂದಿ ಡಿಸೈನ್ಸ್ಗೆಲ್ಲ ನಾವು ಯೂಸ್ ಮಾಡ್ತೀವಿ. ನಾವು ಅರಬಿಕ್ಗಂದರೆ ಇಲ್ಲ, ಈ ಎಲಿಮೆಂಟ್ಸ್ ನಾವು ಕಲಿಯೋದ್ರಿಂದ ನಮಗೆ ಒಂದು ಎಲಿಮೆಂಟ್ಸ್ ಹೆಂಗೆ ಬಿಡಿಸೋದು, ಎಲಿಮೆಂಟ್ಸ್ ಪರ್ಫೆಕ್ಟಾಗಿ ಬಿಡಿಸುವಾಗ ಎಷ್ಟು ಚೆನ್ನಾಗಿರುತ್ತೆ ಆ ಕ್ಲಾಸೇ ಇದು. ತುಂಬ ನಾನು ಇತ್ತೀಚೆಗೆ ತುಂಬ ಅರಬಿಕ್ ಎಲಿಮೆಂಟ್ಸ್ ಕ್ಲಾಸ್ ತೆಗೆದಿದ್ದೀನಿ. ಇದು ಕ್ಲಾಸ್ 3. ನೀವು ಕ್ಲಾಸ್ 1, 2 ಆಲ್ರೆಡಿ ನಾನು ಮಾಡೀನಿ. ಆ ಕ್ಲಾಸ್ ನೋಡಿ ನಿಮಗೆ ಇಷ್ಟ ಆಗುತ್ತೆ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಫಸ್ಟ್ ಡಿಸೈನ್ ಬಂದು ನಾನು ಒಂದು ಸ್ಪೈರಲ್ ಹಾಕಿ ಕೆಳಗಡೆ ಉಲ್ಟಾಯಿಂದ ಒಂದು ಎಸ್ ಹಾಕ್ಕೊತಾ ಇದ್ದೀನಿ. ಇದು ನೋಡೋಕ್ಕೆ ಮಾವಿನಕಾಯಿ ಥರ ಶೇಪ್ ಬರಬೇಕು ಆ ಥರ. ನಂತರ ಕೆಳಗಡೆಗೆ ಮೇಲೆ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಇದು ಯಾಕೆ ಉಲ್ಟಾ ಅಂದರೆ ಮೋಸ್ಟ್ ಆಫ್ ನಾವು ಎಲಿಮೆಂಟ್ಸ್ ಸೀದೆಯಿಂದ ಉಲ್ಟಾಯಿಂದನೂ ಹಾಕ್ತೀವಿ. ನಂತರ ಪಕ್ಕದಲ್ಲೇ ಇನ್ನೊಂದು ಉಲ್ಟಾ ಎಸ್ ಹಾಕ್ಕೊಂಡು ಅದಕ್ಕೊಂದು ಸ್ಪೈರಲ್ ಕೊಟ್ಟು ಜಾಯಿಂಟ್ ಮಾಡ್ತೀನಿ. ನಾವು ಈ ಥರ ಎಲಿಮೆಂಟ್ಸು ಯೂಸ್ ಮಾಡ್ತೀವಿ. ಈ ಥರ ಎಲಿಮೆಂಟ್ಸ್ ಮಾಡುವಾಗ ನೋಡಿ ಒಂಥರ ಆಟಿಂಗ್ ಶೇಪ್ ಥರ ಕಾಣಿಸುತ್ತೆ. ನನಗೆ ಈ ಥರನೇ ಕಾಣಿಸ್ತು, ನಿಮ್ಗೆ ಯಾವ ಥರ ಕಾಣಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಡಿಸೈನ್ ನೋಡೋಣ. ಫಸ್ಟು ಈ ಎಲಿಮೆಂಟ್ಸ್ ನಾನು ಒಂದು ಯು ಶೇಪ್ ಕೊಟ್ಟು ಕೆಳಗಡೆ ಒಂದು ಸ್ಪೈರಲ್ ಹಾಕೊಂತ, ಇದನ್ನು ಸೇಮ್ ಬ್ಯಾಕ್ ಥರ ನಾವು ಮೇಲ್ಗಡೆ ನಮ್ಮ ಫ್ರಂಟ್ ಥರ ಫೇಸ್ ತೋರಿಸಲ್ಲ, ಬ್ಯಾಕ್ ಫೇಸ್ಗೆ ಕೆಳಗಡೆ ಬರತ್ತದ ಡೌನ್ ಫೇಸ್. ಮತ್ತು ಇನ್ನೊಂದಕ್ಕೂ ಅದೇ ಥರ ಒಂದು ಯು ಶೇಪ್ ಕೊಟ್ಟು ಒಂದು ಸ್ಪೈರಲ್ ಹಾಕಿ ಜಾಯಿಂಟ್ ಮಾಡ್ತೀನಿ. ಇದು ಸೇಮ್ ನಂಗೆ ಆರ್ ಶೇಪ್ ಥರನೇ ಕಾಣಿಸ್ತು. ನಿಮ್ಗೆ ಹೆಂಗೆ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಎಲಿಮೆಂಟ್ಸ್ ನೋಡೋಣ. ಫಸ್ಟು ನಾನು ಒಂದು ಉಲ್ಟಾ ಎಸ್ ಹಾಕಿ ಸ್ಪೈರಲ್ ಹಾಕಿ ಜಾಯಿಂಟ್ ಮಾಡಿ ಹಿಂದೆ ಒಂದು ಲೈನ್ ಹಾಕ್ಬಿಟ್ಟು ಅಲ್ಲಿಂದ ಯು ಶೇಪ್ ಥರ ಫುಲ್ಲು ಒಂದು ಮೌಂಟೇನ್ ಶೇಪ್ ಥರ ಎಲ್ಲದಕ್ಕೂ ಅದು ಜಾಯಿಂಟ್ ಮಾಡಿ ಇಕ್ಕಿ ಕೆಳಗಡೆ ಒಂದು ಈ ಎಲಿಮೆಂಟ್ಸ್ ಬಂದು ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಹಿಂದೆ ಒಂದು ಈ ಥರನೂ ಕೊಟ್ಟರೆ, ಒಂದು ಲೀಫ್ ಥರನೂ ಕೊಟ್ಟರೆ, ನಿಮ್ಮ ಇಷ್ಟ. ನಿಮ್ಗೆ ಯಾವ ಥರ ಎಲಿಮೆಂಟ್ಸ್ಗೆ ಬ್ಯಾಕಿಗೆ ಇಷ್ಟ ಆಗುತ್ತೋ ನೀವು ಆ ಎಲಿಮೆಂಟ್ಸ್ಗೆ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲಿಮೆಂಟ್ ನೋಡೋಣ ಬನ್ನಿ. ಈ ಡಿಸೈನ್ ನಾರ್ಮಲ್ ನಾನು ಉಲ್ಟಾ ಎಸ್ ಹಾಕ್ಕೊಂಡು ಸ್ಪೈರಲ್ ಕೊಟ್ಟು ಹಿಂದೆ ಲೈನ್ಗೆ ಜಾಯಿಂಟ್ ಮಾಡ್ಕೊತೀನಿ. ನೆಕ್ಸ್ಟ್ ಹಿಂದೆ ಬ್ಯಾಕ್ ಸೈಡ್ನಿಂದ ಬೆಂಡ್ ಮಾಡಿ ಲೈನ್ ತೊಗೊಳ್ಳಿ. ನಂತರ ಮೇಲ್ಗಡೆ ಒಂದು ತಿಕ್ ಫ್ಲವರ್ ಥರ ಇದು ಬಂದು ಒಂದು ಲೀಫ್ ಎಲೆ ಬರುತ್ತಲ್ವಾ, ಆ ಎಲೆ ಅದು ತುಂಬ ಹೂವು ಥರ ಬರಲ್ಲ, ಎಲೆ ಥರ ಬರೋದು ಆ ಥರ ಕೊಟ್ಕೊತಾ ಇದ್ದೀನಿ. ಈ ಥರ ಕೊಡುವಾಗ ಇನ್ನೂ ಲುಕ್ಕಾಗಿ ನೀಟ್ ಫಿನಿಶ್ಡಾಗಿ ಕಾಣಿಸುತ್ತೆ. ಈ ಡಿಸೈನ್ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಡಿಸೈನ್ ನೋಡೋಣ ಬನ್ನಿ. ಇನ್ನೊಂದು ಡಿಸೈನ್ ಸೇಮ್ ಮಾವಿನಕಾಯಿ ಥರ ಹಾಕಿ ಇದು ಹೆಂಗೆ ಕೊಟ್ಟಿನೇನೋ ಆ ಥರನೇ ಎಲಿಮೆಂಟ್ಸ್ ಹಾಕಿ, ಇದಕ್ಕೆ ನಾನು ಸ್ಪೈರಲ್ ಹಾಕಿಲ್ಲ, ನಿಮ್ಮ ಸ್ಪೈರಲ್ ಹಾಕ್ಕೊಬೇಕಂದ್ರೆ ಹಾಕ್ಕೊಳ್ಳಿ. ಈ ಥರ ನೀವು ಲೀವ್ಸ್ ಕೊಟ್ಟು ನೀವು ಡಿಸೈನ್ ಮಾಡುವಾಗ ಇನ್ನೂ ಲುಕ್ ಆ್ಯಂಡ್ ಫಿನಿಶಾಗಿ ಸಿಗುತ್ತೆ ನೋಡಿ. ಫಸ್ಟ್ ಲೈನ್ ಹಾಕ್ಕೊಳ್ಳಿ, ಆಮೇಲೆ ತಿಕ್ಕಾಗಿ ಕೊಡಿ. ಫಸ್ಟೇ ಲೈನ್ ಆದಮೇಲೆ ನೀವು ಇಟ್ಕೊಡ್ಬೇಡಿ, ಲೈನ್ ಹಾಕ್ಬಿಟ್ಟು ಆಮೇಲೆ ತಿಕ್ಕಾಗಿ ಕೊಡಿ, ಅವಾಗ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ನೋಡೋಣ ಬನ್ನಿ. ಇನ್ನೊಂದಕ್ಕೆ ನಾರ್ಮಲ್ ಎಸ್ ಹಾಕ್ಕೊತಾ ಇದ್ದೀನಿ. ಈ ಎಸ್ ಬಂದು ಶೇಪ್ ಕೊಟ್ಟು ಒಂದು ಸ್ಪೈರಲ್ ಕೊಡ್ತಾ ಇದ್ದೀನಿ. ಈ ಶೇಪ್ ಬಂದು ವಿ ಶೇಪ್ ಅಂತಾರೆ, ನಾರ್ಮಲ್ ವಿ ಶೇಪೇ. ಆಮೇಲೆ ಹಿಂದೆ ಲೈನ್ ಹಾಕಿ ಅದೇ ಥರ ಇದು ಬಂದು ಫ್ಲವರ್ ಆ್ಯಂಡ್ ಲೀಫ್ ಥರ ಬರೋಕ್ಕೆ. ಹಿಂದೆ ನೀವು ಈ ಎಲಿಮೆಂಟ್ಸ್ಗೆ ಯಾವ್ದು ಬೇಕಂಗೆ ಕೊಡ್ಬೋದು. ನಾನು ಒಂಥರ ಲೀಫ್ ಬಂದುಬಿಟ್ಟು ಒಂಥರ ಕ್ಲೌಡ್ ಟೈಪ್ ಥರ ಕೊಡ್ತಾ ಇದ್ದೀನಿ. ಇದು ನಾರ್ಮಲ್ ಎಲ್ಲ ಡಿಸೈನ್ಗೂ ಕೊಟ್ಟಿವಿ. ಈ ಡಿಸೈನ್ ಬಂದುಬಿಟ್ಟು ಈ ಎಲಿಮೆಂಟಿಗೆ ಸೂಟ್ ಆಗೋ ಥರ ನಾನು ಕೊಡ್ತಾ ಇದ್ದೀನಿ. ನಿಮ್ಮ ಎಲಿಮೆಂಟ್ಗೆ ಯಾವ ಥರ ಹಾಕಬೇಕು ಅಂತ ನೀವು ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಎಲಿಮೆಂಟ್ ನೋಡೋಣ ಬನ್ನಿ. ನಾನಿದು ಫಸ್ಟ್ ಸ್ಟ್ರೈಟ್ ಲೈನ್ ಹಾಕಿ ಮತ್ತು ಒಂದು ಸಿ ಹಾಕಿ ಸ್ಪೈರಲ್ ಕೊಟ್ಟು ಇನ್ನೊಂದು ಲೈನ್ ಜಾಯಿಂಟ್ ಮಾಡ್ಕೊತೀನಿ. ಸೇಮ್ ಈ ಲೈನ್ ಹಾಕಿ ಒಂದು ಲೀಫ್ ಡಿಸೈನ್ ಥರ ಎಲೆಗಳು ಬರೋ ಥರ, ಬಟ್ ಎಲೆ ಈ ಲೀಫ್ ಅಲ್ಲ, ನಾರ್ಮಲ್, ಬಟ್ ಇದಕ್ಕೆ ತಿಕ್ಕಾಗಿ ಕೊಡ್ತಾ ಇದ್ದೀನಿ ಲೈನಿಗೆ. ನೆಕ್ಸ್ಟ್ ಸೇಮ್ ಇನ್ನೊಂದು ಥರ, ಇದು ಈ ರೈಟ್ ಫೇಸ್ ನೋಡೋ ಥರ, ಇದು ಲೆಫ್ಟ್ ಫೇಸ್ ನೋಡೋ ಥರ. ಈ ಥರ ಕೊಡುವಾಗ ಇನ್ನೂ ಲುಕ್ಕಾಗಿ ನೀಟಾಗಿ ಡಬಲಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಎಲಿಮೆಂಟು ಲೈನ್ ಹಾಕಿ ಇನ್ನೊಂದು ಲೀವ್ಸ್ ಥರ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಎಲಿಮೆಂಟ್ ಬಂದುಬಿಟ್ಟು ಒಂದು ವಿ ಶೇಪ್ ಕೊಟ್ಟು ಅದು ಜಾಯಿಂಟ್ ಮಾಡಿ ನಂತರ ಆಚೆ ಒಂದು ಲೈನ್ ಹಾಕಿ ಸ್ಪೈರಲ್ ಕೊಡ್ತಾ ಇದ್ದೀನಿ. ಇದು ಆದಮೇಲೆ ಒಂದು ಲೀಫ್ ಡಿಸೈನ್ಸ್ ಕೊಡ್ತಾ ಇದ್ದೀನಿ. ಈ ಎಲಿಮೆಂಟ್ಸ್ಗೆಲ್ಲ ಈ ಥರ ಕೊಡುವಾಗ ಇನ್ನೂ ಚೆನ್ನಾಗಿ ಲುಕ್ ನೀಟ್ ಫಿನಿಶ್ ಸಿಗುತ್ತೆ. ಈ ಡಿಸೈನ ನೀವು ಟ್ರೈ ಮಾಡಿ ನೋಡಿ. ಮತ್ತು ಇನ್ನೊಂದು ಡಿಸೈನ್ ನೋಡೋಣ ಬನ್ನಿ.
ಫಸ್ಟ್ ಈ ಡಿಸೈನ್ಗೆ ನಾನು ಸ್ಟ್ರೈಟ್ ಲೈನ್ ಹಾಕ್ಕೊತಾ ಇದ್ದೀನಿ. ಮೇಲೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಸೈಡಿಂದ ನಂತರ ಎಸ್ ಕೊಟ್ಟು ಅದರಿಂದ ಜಾಯಿನ್ ಕೊಡ್ತಾ ಇದ್ದೀನಿ. ಈ ಡಿಸೈನ್ ಬಂದು ಈ ಎಲಿಮೆಂಟಿಗೂ ಸಿಂಪಲ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಫಿನಿಶ್ ಸಿಗುತ್ತೆ. ಇನ್ನೊಂದು ಎಲಿಮೆಂಟ್ಗೆ ಸೇಮ್ ಇದು ಹೆಂಗೆ ಕೊಟ್ಟಿನೋ ಅದೇ ಥರ, ಬಟ್ ಇದು ಮಲ್ಕೊಂಡಿರೋ ಥರ. ನೆಕ್ಸ್ಟಿಗೆ ನಾನು ಲೆಫ್ಟ್ ಈ ಕಡೆ ರೈಟ್ ಅಂದರೆ ಈ ಕಡೆ ಲೆಫ್ಟ್ ಆ ಥರ ಬರೋ ಥರ ಸೇಮೇ, ಬಟ್ ಇದು ಬೇರೆ ಥರ ಎಲಿಮೆಂಟ್ಸ್ ಫೇಸ್ ಕೊಡೋ ಥರ ಕೊಟ್ಟಿದ್ದೀನಿ. ನೆಕ್ಸ್ಟ್ ಎಲಿಮೆಂಟ್ಗೆ ನಾನು ಕೆಳಗಡೆ ಕೊಟ್ಟು ಒಂದು 4 ಆ್ಯಂಗಲ್, ನಾರ್ತ್ ಈಸ್ಟ್ ವೆಸ್ಟ್ ಸೌತ್, ಈ 4th ಆ್ಯಂಗಲ್ ಬಂದರೆ ಹೆಂಗೆ ಕಾಣಿಸುತ್ತೆ ಅಂತ ಕೊಟ್ಟಿದ್ದೀನಿ. ನೋಡಿ ಈ ಥರ ಟ್ರೈ ಮಾಡಿ ನೋಡಿ, ಇನ್ನು ಚೆನ್ನಾಗಿ ಕಾಣಿಸುತ್ತೆ. ಇದರ ನಂತರ ಇದರಲ್ಲಿ ಒಂದು ಎಸ್ ಶೇಪ್ ಥರ ಕೊಟ್ಟು ಜಾಯಿಂಟ್ ಮಾಡಿ ಕೆಳಗಡೆ ಒಂದು ಲೀಫ್ ಕೊಟ್ಟಿದ್ದೀನಿ. ಪಕ್ಕದಲ್ಲಿಗೆ ಇನ್ನೊಂದು ಎಸ್ ಶೇಪ್, ಇದು ಬಂದು ಡಬಲ್ ಫೇಸ್, ಈ ಕಡೆ ರೈಟ್ ಆ್ಯಂಡ್ ಲೆಫ್ಟ್ ಫೇಸ್ ಕೊಡೋ ಥರ ಕೊಟ್ಟು ಇನ್ನೊಂದಕ್ಕೆ ಈ ಥರನೇ ಲೀವ್ಸ್ಗಳು ಕೊಟ್ಟು ಒಂದು ಲುಕ್ ಗ್ರ್ಯಾಂಡ್ ಡಿಸೈನ್ ಹೆಂಗೆ ಎಲಿಮೆಂಟ್ ಇರುತ್ತೋ ಆ ಥರ ಕೊಟ್ಕೊಂಬರ್ತಾ ಇದ್ದೀನಿ. ನೆಕ್ಸ್ಟ್ ಡಿಸೈನ್ ನೋಡೋಣ ಬನ್ನಿ. ಈ ಎಲಿಮೆಂಟ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಸಿಂಪಲ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಫಿನಿಶ್ ಸಿಗುತ್ತೆ. ನಾನು ಆ ಬಾಕ್ಸ್ ಐತಲ್ವ, ಆ ಬಾಕ್ಸ್ ಸೆಂಟ್ರಿಗೆ ನಾನು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈ ಕಡೆ ಆ ಕಡೆ ಒಂದು ಎಸ್ ಶೇಪ್ ಕೊಟ್ಕೊತಾ ಇದ್ದೀನಿ. ಫಸ್ಟ್ ಈ ಕಡೆ ಮುಗಿಸಿ ನೆಕ್ಸ್ಟ್ ಈ ಕಡೆ ಉಲ್ಟಾ, ಈ ಸೀದಾ ಅಂದರೆ ಇದು ಉಲ್ಟಾ. ಇದು ನೋಡಿ ತುಂಬ ಅಂದರೆ ತುಂಬ ಸಿಂಪಲ್ ಆ್ಯಂಡ್ ಈ ಎಲಿಮೆಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಈಸಿನೇ. ನೀವು ಮನೇಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಈ ಎಲಿಮೆಂಟ್ನ ಕಲಿಯಿರಿ. ಈ ಎಲಿಮೆಂಟ್ ತುಂಬ ಈಸಿ, ಅಷ್ಟು ಕಷ್ಟನೇ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬೇಸಿಕ್ ಟು ಅಡ್ವಾನ್ಸ್ ನೀವು ಕಲಿಬೇಕಂದ್ರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.